ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. 36 ಅಂದರೆ 36, 38 ಹತ್ರ ಬರುತ್ತೆ. ಇದು ಮೆಜರ್ಮೆಂಟ್ ತೊಗೊಂಡಿರುವಂಥದ್ದು. ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಲೈನಿಂಗ್ನ ಓಪನ್ ಇರೋದು ಆ ಕಡೆ ಇಟ್ಕೋಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇಟ್ಕೋಬೇಕು ಯಾವಾಗ್ಲೂ. ಮೊದಲನೇದಾಗಿ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಬ್ಲೌಸ್ನ ಉದ್ದ ಬಂದ್ಬಿಟ್ಟು ನಮಗೆ 14 ಇಂಚಿದೆ. ಓಕೆನಾ? ಬ್ಲೌಸ್ನ ಉದ್ದ ಬಂದ್ಬಿಟ್ಟು 14 ಇಂಚು, ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? 14 ಇಂಚು ರೆಡಿ. ನಮಗೆ ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ತಗೋಬೇಕು. ಓಕೆನಾ? ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಸೊಂಟದ ಸುತ್ತಳತೆ ತಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 31 ಇದೆ. ಓಕೆನಾ? 31 ಇದೆ. 31 4 ಭಾಗ ಮಾಡ್ಕೊಳ್ಳಿ. ಎಷ್ಟಿದೆ? 31 4 ಭಾಗ ಮಾಡಬೇಕು. ಈ ರೀತಿ 4 ಭಾಗ ಮಾಡಿ ಅದನ್ನು 2 ಭಾಗ ಮಾಡಿ. ಓಕೆನಾ? 4 ಭಾಗ ಮಾಡಿದಾಗ ನಮಗೆ 7 ಮುಕ್ಕಾಲು ಬರುತ್ತೆ. 7 ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ 1 ಇಂಚು ಎಕ್ಸ್ಟ್ರಾ ಡಾಟ್ಗೆ ತಗೊಳ್ಳಿ, 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದು ರೆಡಿ ಆಯಿತು. ಈಗ ಬಂದ್ಬಿಟ್ಟು ಎದೆ ಸುತ್ತಳತೆ ತಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 37 ಇದೆ. 38 ಇಂಚ್ ತಗೋತೀನಿ. ಓಕೆನಾ? 38 38 38ನ್ನ 4 ಭಾಗ ಮಾಡ್ಕೊಳ್ಳಿ. ಎದೆ ಸುತ್ತಳತೆ ಬಂದ್ಬಿಟ್ಟು 38 9.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 38 4 ಭಾಗ ಮಾಡಿದ್ರೆ ನಮಗೆ 9.5 ಬಂತು. ಓಕೆನಾ? ಮತ್ತೆ ನೆಕ್ಕು ಮತ್ತೆ ಶೋಲ್ಡರು ಇವರು ಸ್ವಲ್ಪ ಹುಡುಗಿ ಇದಾಗಿದೆ, ಪಟ್ಟಿ ಸ್ವಲ್ಪ ಚಿಕ್ಕದಾಗೆ ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ 38 ಆಗಿರೋದ್ರಿಂದ 2 ಕಾಲು ಇಟ್ಕೋತೀನಿ. ಓಕೆನಾ? ನೆಕ್ ಬಂದ್ಬಿಟ್ಟು 2 ಕಾಲು. ನಮಗೆ ಇಲ್ಲಿ ಇದು ರೆಡಿ ಬಂದ್ಬಿಟ್ಟು 2.5 ಬರಬೇಕು. ಓಕೆನಾ? ಟೋಟಲ್ಲು ನಮಗೆ ಇಲ್ಲಿಂದ ಇಲ್ಲಿಗೆ 3.5 ಇಟ್ಕೊಂಡಿದ್ದೀನಿ. ಓಕೆನಾ? 3.5 ಅಂದರೆ ಟೋಟಲ್ ಸೇರಿಸಿ 5 ಮುಕ್ಕಾಲಿದೆ. ಓಕೆನಾ? 5 ಮುಕ್ಕಾಲು 5.5 ಇಟ್ಕೊಂಡ್ರೆ ಸಾಕು. ಅಂದರೆ ಈ ಪಟ್ಟಿ ದೊಡ್ಡದು ಬೇಕು ಅಂದರೆ 6 ಇಂಚ್ ಇಟ್ಕೋಬೋದು. ಅವ್ರು ಈ ಪಟ್ಟಿ ಚಿಕ್ಕದು ಕೇಳಿದ್ದಾರೆ, ಶೋಲ್ಡರ್ ಪಟ್ಟಿ. ಅದಕ್ಕೋಸ್ಕರ ನಾನಿಲ್ಲಿ ಕಮ್ಮಿ ಮಾಡಿದ್ದೀನಿ. ಓಕೆನಾ? ನಮಗೆ ರೆಡಿ 2.5 ಬಂದರೆ ಸಾಕು. 5 ಮುಕ್ಕಾಲ್ಗೆ ಇಲ್ಲೂ ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಇಲ್ಲ ಅಂದರೆ 6 ಇಂಚ್ ತಗೋಬೋದು. ಪಟ್ಟಿ ದೊಡ್ಡದು ಬೇಕು ಅನ್ನೋರಿಗೆ ಸ್ವಲ್ಪ 6 ಇಂಚ್ ತಗೊಂಡ್ರು ನಡೆಯುತ್ತೆ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮತ್ತೆ ಈ ಕಡೆಯಿಂದ ಈ ಕಡೆಗೆ ಇಲ್ಲೇನು ತಗೊಂಡಿದ್ದೀವಲ್ಲ 5 ಮುಕ್ಕಾಲು ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 6 ಕಾಲು ತಗೊಳ್ಳೋಣ. 5 ಮುಕ್ಕಾಲು ಇಲ್ಲ 5 ಮುಕ್ಕಾಲು ಇದೆಯಲ್ಲ, 5 ಮುಕ್ಕಾಲಿದೆ. 6 ಇಂಚ್ ತಗೋತೀನಿ. ಓಕೆನಾ? 6 ಇಂಚ್ ಸಾಕು. 6 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. 6 ಇಂಚು ಈ ರೀತಿ ಮಾರ್ಕ್ ಮಾಡಿ ಇದನ್ನ ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡಿ, ಇಲ್ಲಿಂದ 2 ಇಂಚಿಗೆ ಇಲ್ಲಿ ಜಾಯಿಂಟ್ ಮಾಡಿ, ಇಲ್ಲಿ 1 ಇಂಚಿಗೆ ಈ ರೀತಿ ತಗೊಂಡು ಶೇಪ್ ಕೊಡಿ. ಇಲ್ಲಿ 1 ಇಂಚು ನಿಮ್ಗೆ ಎಲ್ಲ ಕೈಯಲ್ಲಿ ಅಳತೆ ಗೊತ್ತಾಗಲ್ಲ ಅಂದರೆ ಈ ಥರ ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಈ ಮೂಲೆಯಿಂದ ಮೂಲೆಗೆ 1 ಇಂಚಿಗೆ. ಓಕೆನಾ? ಈ ರೀತಿ ತಗೊಂಡು ಈ ರೀತಿ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ರೌಂಡ್ ಶೇಪ್ ಕೊಟ್ಬಿಡಿ. ಆಯ್ತಾ? ಇವಾಗ ಡೀಪ್ ಅಂದ್ಬಿಟ್ಟು ಅವರು ಅದೇ ಒಂದು ಇದು ಟ್ರಯಲ್ಗೋಸ್ಕರ ಕೊಟ್ಟಿರುವಂಥದ್ದು. ಡೀಪ್ ಅಂದ್ಬಿಟ್ಟು 10.5 ಅಂದಿದ್ದಾರೆ. ರೆಡಿ 10 ಇಂಚು. ಇಲ್ಲಿ ಸ್ಟಿಚಿಂಗು ಸೇರಿಸಿ ನಾನು 10.5 ಇಕ್ತೀನಿ. ಓಕೆನಾ? ಈ ರೀತಿ ಈ ಕಡೆಯಿಂದ ಈ ಕಡೆಗೆ ರೌಂಡ್ ಶೇಪ್ ಕೊಡ್ತೀನಿ. 3 ಇಂಚಿಗೆ ಇಕ್ತೀನಿ. ಓಕೆನಾ? ಇದು ರೌಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡ್ತೀನಿ. ಆಮೇಲೆ ನೋಡೋಣ ಬೇರೆದು ಬೇಕು ಅಂದರೆ ಅವರು ನೆಕ್ಸ್ಟ್ ಸ್ಟಿಚ್ ಮಾಡಿಸ್ಕೋತಾರೆ. ಓಕೆನಾ? ಈ ರೀತಿ ತಗೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ ರೌಂಡ್ ಶೇಪ್ ಕೊಡಿ. ಓಕೆನಾ? ಈ ಥರ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ಅಕಸ್ಮಾತ್ ಇದೇನಾರ ಸ್ಟಿಚಿಂಗ್ ಆದಮೇಲೆ ಅವ್ರಿಗೆ ಇನ್ನೂ ಡೀಪ್ ಬೇಕು ಅಂದರೆ ನೆಕ್ಸ್ಟ್ ಬ್ಲೌಸಲ್ಲಿ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಹಿಂಗೆ ಬ್ರಾಡಾಗಿ ತೆಗಿಬೋದು. ಇವಾಗ ಇದು ಸಾಕಾಗುತ್ತೆ. ಅಕಸ್ಮಾತ್ ಇನ್ನೂ ಬ್ರಾಡ್ ಬೇಕು ಅಂದರೆ ಈ ಕಡೆಯಿಂದ ಇಲ್ಲಿ ಸ್ವಲ್ಪ ಹಿಂಗೆ ಇನ್ನೂ ಕ್ರಾಸಾಗಿ ಈ ಥರ ತೊಗೊಂಡ್ರೆ ನಡೀತಾ. ಈ ಥರ ನೋಡಿ, ಈ ರೀತಿ ಇನ್ನೂ ಸ್ವಲ್ಪ ಇಲ್ಲಿಂದ ಬಂದು ಹಿಂಗೆ ಸೇರಿಸ್ಕೊಂಡ್ರೆ ಅವಾಗ ಇನ್ನೂ ಇಲ್ಲಿ ಡೀಪ್ ಬರುತ್ತೆ, ಇನ್ನೂ ಬ್ರಾಡ್ ಆಗುತ್ತೆ. ಓಕೆನಾ? ಈ ರೀತಿ ಇಲ್ಲಿ ಮಾತ್ರ ಮಾಡಬೇಕು. ಇಲ್ಲಿ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ? ಈ ರೀತಿ ರೆಡಿ ಆಯಿತು ನೋಡಿ. ಹಿಂಗೆ ಇದಿಷ್ಟು ಆಯಿತು. ಇವಾಗ ಇದು ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ನ್ಯಾಚ್ ಹಾಕೊಳ್ಳೋಣ. ಮತ್ತು ಈ ಕಡೆಯಿಂದನೂ ಕಟ್ ಮಾಡ್ಕೊಳ್ಳೋಣ.
ಓಕೆ, ಇವಾಗ ಇಲ್ಲಿಂದನೂ ಮತ್ತೆ ಇನ್ನೊಂದು 1 ಇಂಚು ಜಾಸ್ತಿ ಬರ್ತಾ ಇದೆ. ಇದು 1 ಇಂಚು ಜಾಸ್ತಿ ಬರ್ತಾ ಇದೆ. ನಾನು ಸ್ವಲ್ಪ ಮೇಲಕ್ಕೆ ಮಾಡ್ತೀನಿ, ಒಂದು ಅರ್ಧ ಇಂಚು, ಯಾಕೆಂದರೆ ನನಗೆ ಇನ್ನೂ ಅದು ಜಾಸ್ತಿ ಬರ್ತಾ ಇದೆ. ಅದು ಆಮೇಲೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗೋದು ಇಲ್ಲ ಗುಪ್ಪೆ ಬರೋದು ಅದೆಲ್ಲ ಆಗ್ಬಿಡುತ್ತೆ. ನಮಗೆ ಕಂಕ್ಳು ಎಷ್ಟಿದೆ ಅದು ಮೇನು. ಓಕೆನಾ, ಇಲ್ಲಿ ಮಾಮೂಲಿ 1 ಇಂಚಿಗೆ ತೊಗೊಂಡಿದ್ದರೆ ಇನ್ನೂ ಸ್ವಲ್ಪ ಹಿಂಗೆ ಮೇಲೆ ಹೋಗುತ್ತೆ. ಓಕೆನಾ, ಈಗ ನೋಡ್ಕೊಳ್ಳೋಣ. ಬಂದರೆ ಇದು ಸ್ಟಿಚಿಂಗು ಸೇರಿಸಿ 8.5 ಸರಿ ಹೋಗುತ್ತೆ. ಓಕೆನಾ, ಇದು ಸ್ಟಿಚಿಂಗು ಸೇರಿಸಿ 8.5ಗೆ ಸರಿ ಹೋಗುತ್ತೆ. ಓಕೆನಾ, ಈ ರೀತಿ ಏನಾರ ಸ್ಮಾತ್ ಇದು ನಿಮಗೆ ಇದು ಜಾಸ್ತಿ ಕಡಿಮೆ ಬಂದಾಗ ನೀವು ಈ ಥರ ಜಾಸ್ತಿ ಕಮ್ಮಿ ಮಾಡ್ಕೋಬೇಕು. ಇವಾಗ ಹಾಗೆ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಇದು ಎಕ್ಸ್ಟ್ರಾ ಟೈಟ್ ಆಗುತ್ತೆ, ಲೂಸ್ ಆಗುತ್ತೆ. ಇವಾಗ ಇಲ್ಲಿಗೆ ನಾವು ಕಟ್ ಮಾಡಿದಾಗ ಇದು ಫುಲ್ಲು ಲೂಸ್ ಆಗುತ್ತೆ, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಇಲ್ಲಿ ಗುಪ್ಪೆ ಬರುತ್ತೆ. ಇವಾಗ ನಾವು ಮೇಲೆ ತೊಗೊಂಡಿರೋದ್ರಿಂದ ಏನಾಗುತ್ತೆ, ತೋಳು ಫಿಟ್ಟಾಗಿ ಕೂತ್ಕೊಳ್ಳೋದ್ರಿಂದ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ, ಇಲ್ಲೂ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿಬಿಡುತ್ತೆ. ಓಕೆನಾ, ಅದು ನೆನಪಲ್ಲಿ ಇಟ್ಕೋಬೇಕು. ಈ ಥರ ಮಿಸ್ಟೇಕ್ಗಳು ಮಾಡಿದಾಗಲೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ, ಇದರಲ್ಲೂ ಹೆಚ್ಚು ಕಡಿಮೆ ಆರ್ಮೂಲ್ ರೌಂಡು ಕಮ್ಮಿ ತೊಗೊಳ್ಳೋದು ಇಲ್ಲ ಜಾಸ್ತಿ ತೊಗೊಳ್ಳೋದ್ರಿಂದಲೂ ನಿಮಗೆ ಇದು ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ, ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಆಯಿತು. ಇದೇನು ತೊಂದರೆ ಇಲ್ಲ, ಸ್ಮಾತ್ ಇವಾಗ ಅವ್ರಿಗೆ ಇದರಲ್ಲಿ ಹೆಚ್ಚು ಕಡಿಮೆ ಏನಾದರೂ ಹೇಳಿದ್ರೆ ನಾವು ಸರಿ ಮಾಡ್ಬೋದು ನೆಕ್ಸ್ಟು. ಓಕೆನಾ, ಇವಾಗ ಟೈಟು ಲೂಸು ಆಯಿತು ಅಂತ ಹೇಳಿದ್ರೆ ನೀವು ಅವಾಗ ಸರಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಅವ್ರು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಹೇಳಿದ್ರೆ ಅವಾಗ ಅಲ್ಲಿ ಸರಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ನೀವು ಅಷ್ಟೇ, ಇವಾಗ ಬ್ಲೌಸ್ ಸ್ಟಿಚ್ ಮಾಡುವಾಗ ಒಂಚೂರು ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟು ಹೊಲಿವಾಗ ಅವ್ರು ಏನು ಹೇಳ್ತಾರೆ ಆ ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಏನಿಲ್ಲ, ಇವಾಗ ಇಲ್ಲ ಟೈಟು ಲೂಸು ಅಂತ ಹೇಳಿದಾಗ ಟೈಟ್ ಆದರೆ ಲೂಸ್ ಮಾಡಿ, ಲೂಸ್ ಆದರೆ ಟೈಟ್ ಮಾಡಿ ಅಷ್ಟೇ. ಓಕೆನಾ, ಇದು ರೆಡಿ ಆಯಿತು. ಈ ಕಡೆ ಇಟ್ಕೊಳ್ಳೋಣ. ಈಗ ಇದು ಬಂದುಬಿಟ್ಟು ಕ್ಲೋಸ್ ಇರೋದು ನಮ್ಮ ಕಡೆ ಬರಲಿ, ಓಪನ್ ಇರೋದು ಆ ಕಡೆ ಹೋಗ್ಬೇಕು. ಈ ರೀತಿ ಇಟ್ಕೊಳ್ಳೋಣ. ಓಕೆನಾ, ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಮಾಮೂಲಿ ನಾವು ಕಟಿಂಗ್ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಇಟ್ಕೋಬೇಕು. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡಿ. ಬಿಟ್ಟು ಇದನ್ನು ಮಾಮೂಲಿ ಇಲ್ಲಿವರೆಗೂ ತೊಗೊಳ್ಳಿ, ಬಟ್ಟೆ ವೇಸ್ಟ್ ಆಗಲ್ಲ. ಇಲ್ಲ ನೀವು ಹಿಂಗೆ ತೊಗೊಂಡ್ಬಿಟ್ರೆ ಬಟ್ಟೆ ವೇಸ್ಟ್ ಆಗುತ್ತೆ. ಈ ಥರ ಇಲ್ಲಿ ಬಟ್ಟೆ ಬಿಡ್ದಾನೆ ತೊಗೊಂಡ್ರೆ ನಿಮಗೆ ಬಟ್ಟೆ ವೇಸ್ಟ್ ಆಗಲ್ಲ, ನಿಮ್ಗೆ ಇಲ್ಲಿ ಈ ಕಡೆ ಬಟ್ಟೆ ಎಕ್ಸ್ಟ್ರಾ ಸಿಗುತ್ತೆ. ಓಕೆನಾ, ಈ ರೀತಿ ಇಟ್ಕೊಳ್ಳಿ. ಇವಾಗ ಇದು ಎಕ್ಸ್ಟ್ರಾ ಈ ಕಡೆ ಇರೋದನ್ನ ಬಟ್ಟೆ ತೆಗೆದು ಬಿಡ್ತೀನಿ. ಇದು ಎರಡು ಒಂದೇ ಸಮ ಬರಬೇಕು, ಒಂದು ಉದ್ದ ಒಂದು ಅಗಲ ಒಂದು ಚಿಕ್ಕ ಇದೆ, ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಬೇಕಾದ್ರೆ ಇನ್ನು ಸ್ವಲ್ಪ ಈ ಕಡೆ ತಗೊಳ್ಳೋಣ. ನೋಡಿ, ಇದು ರೆಡಿ ಆಯಿತು. ಸ್ವಲ್ಪ ಕ್ರಾಸ್ ಇದೆ, ತೆಗೆದುಬಿಡೋಣ. ಓಕೆನಾ, ಇದು ರೆಡಿ ಆಯಿತು. ಮತ್ತೆ ಇವಾಗ ಇಲ್ಲಿಂದ ಕಟ್ ಮಾಡ್ಕೋಬೇಕು. ಇದು ಹೇಗಿದೆ ಹಾಗೇನೆ ಕಟ್ ಮಾಡಿ. ಓಕೆನಾ, ತೊಂದರೆ ಏನಿಲ್ಲ. ಇಲ್ಲಿಂದನೂ ಕಟ್ ಮಾಡ್ಕೋಬೇಕು. ಓಕೆ, ಆಯಿತು. ಈಗ ಈ ನ್ಯಾಚ್ ಹಾಕೋಬೇಕು ಅಲ್ಲೇ. ಇದು ರೆಡಿ ಆಯಿತು. ಈಗ ಇದನ್ನು ತೆಗೆದುಬಿಟ್ಟು ಇಲ್ಲಿಂದ ಶೇಪ್ ತಗೊಳ್ಳಿ. ಓಕೆನಾ, ಈಗ ಮುಂದೆ ಫ್ರಂಟಲ್ಲಿ ಎಷ್ಟಿದೆ ನೋಡ್ಕೋಬೇಕು. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10.5, ಇಲ್ಲಿಂದ 2.5, 3.5.
13ವರೆಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಟಿಪ್ ಬಂದ್ಬಿಟ್ಟು 7 ಇಂಚ್ ಇಟ್ಕೋತೀನಿ. ಇಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇವಾಗ ಇದನ್ನ ಈ ರೀತಿ ರೌಂಡ್ ಶೇಪ್ ಕೊಟ್ಟು ಇದು ಮಾಡೋಣ. ಓಕೆನಾ, ಈ ರೀತಿ ಕೊಡೋಣ. ಓಕೆನಾ, ಇದು ರೆಡಿ ಆಯಿತು. ಈ ಡಾಟ್ ಪಾಯಿಂಟು ಇವಾಗ 2 ಇಂಚು. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ಟಲ್ಲೇ ಸ್ಟಿಚ್ ಮಾಡೋಣ ಅಂತ ಅವ್ರು ಏನು ಹೇಳಿಲ್ಲ, ಆದರೆ ಅವರು ಓಕೆ ಅನ್ಕೋತಾರೆ ಅಂದ್ಬಿಟ್ಟು ನಾನು ಪ್ರಿನ್ಸ್ ಕಟ್ಟಲ್ಲೇ ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಪ್ರಿನ್ಸ್ ಕಟ್ಟು. ಓಕೆನಾ, ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. 4 ಇಂಚಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ, ಇವಾಗ ಇಲ್ಲಿಂದ 3 ಇಂಚಿದೆ, ಇಲ್ಲಿಂದ ಈ ರೀತಿ ಬಂದು ಈಗ ಸೇರಿಸ್ಬೇಕು ಹೀಗೆ. ಓಕೆನಾ, ಇದು ಈಗ ಬಂದು ಈಗ ಅಟ್ಯಾಚ್ ಆಗಬೇಕು. ಈಗ ಬಂದು ಹೀಗೆ ಆಗಬೇಕು. ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಹೋಗ್ಬೇಕು. ಇದು ಏನಕ್ಕಪ್ಪ ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಅದು ಕಮ್ಮಿ ಬರುತ್ತೆ ಬಟ್ಟೆ. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಬೇಕಾದ್ರೆ ಒಂಚೂರು ಹಿಂಗೆ ಕ್ರಾಸಾಗಿ ತಗೋಬೋದು, ಇಲ್ಲ ಹಾಗೇನು ಬಿಟ್ಟರು ನಡೆಯುತ್ತೆ, ತೊಂದರೆ ಏನಿಲ್ಲ. ಮತ್ತು ಇವಾಗ ನಮ್ಗೆ ಇಲ್ಲಿಗೆ ಬರುತ್ತೆ. ಇವಾಗ ಈ ಕಡೆಯಿಂದ ಇದನ್ನು ಹಿಂಗೆ ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಈ ರೀತಿ ತಗೊಳ್ಳಿ, ಇಲ್ಲಿಂದ ಈ ರೀತಿ. ಓಕೆನಾ, ಇಷ್ಟೇ ಇದು. ಇದಕ್ಕೇನು ಬೆಲ್ಟು ಏನೂ ಅವಶ್ಯಕತೆ ಇಲ್ಲ, ಇವಾಗೆ ಸ್ಟಿಚ್ ಮಾಡೋದು. ಓಕೆನಾ, ನೀಟಾಗಿರುತ್ತೆ. ನಾನು ಇದಕ್ಕೆ ಏನು ಮಾಡ್ಬಿಡ್ತೀನಪ್ಪ ಅಂದರೆ ರೌಂಡ್ ಶೇಪ್ ಕೊಡಲ್ಲ. ಇವಾಗ ಹೆಂಗಿದ್ರು ಟ್ರೆಂಡಿಂಗಾಗಿ ಈ ಥರ ಇರೋದ್ರಿಂದ ಈ ಥರ ಸ್ಟಿಚ್ ಮಾಡ್ತೀನಿ. ನೋಡೋಣ. ಓಕೆನಾ, ಅವಾಗ ಟ್ರೆಂಡಿಂಗು ಚೆನ್ನಾಗಿರುತ್ತೆ. ಈಗಿನವರಲ್ವ ಅಡ್ಜಸ್ಟ್ ಮಾಡ್ಕೋತಾರೆ. ಓಕೆನಾ, ಇವಾಗ ಇದು ಕಟ್ ಮಾಡ್ಕೋತೀನಿ. ಈ ರೀತಿ ಆಯಿತು. ಇದನ್ನು ಬಂದು ಓಕೆ, ಸ್ವಲ್ಪ ಕ್ರಾಸ್ ಆಗಿದೆ, ತೆಗೆದುಬಿಡೋಣ. ಇವಾಗ ಇಲ್ಲಿಂದ ನೀಟಾಗಿ ಕಟ್ ಮಾಡ್ಕೊತೀನಿ. ಇದು ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡಿದ್ದು. ಓಕೆನಾ, ಈಗ ಶೇಪ್ ತೆಗಿಬೇಕು. ಯಾಕಂದರೆ ಪ್ರಿನ್ಸ್ ಕಟ್ ಆದರೆ ನನಗೆ ಇನ್ನೂ ಬೇಗನೆ ಸ್ಟಿಚ್ ಮಾಡೋದು, ಬೆಲ್ಟು ಅವಶ್ಯಕತೆ ಏನೂ ಇರಲ್ವಲ್ಲ, ಅದಕ್ಕೋಸ್ಕರ ಪ್ರಿನ್ಸ್ ಕಟ್ಟೆಲ್ಲ ಮಾಡ್ತಾ ಇದ್ದೀನಿ. ಅವ್ರಿಗೇನಾರ ಇದು ಇಷ್ಟ ಆಯಿತು ಅಂದರೆ ಇದೇ ಮಾಡ್ತೀನಿ, ಇಲ್ಲ 4 ಡಾಟೆಲ್ಲ ಬೇಕು ಅಂದರೆ ಅದನ್ನು ರೆಡಿ ಮಾಡ್ಕೊಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಈಗ ಇದು ಬಂದ್ಬಿಟ್ಟು ಈ ರೀತಿ ಆಯಿತು. ಇಲ್ಲಿಗೆ ಮ್ಯಾಚ್ ಹಾಕೊಳ್ಳಿ. ಇದೆ ಮಧ್ಯೆ ಡಾಟ್ ಪಾಯಿಂಟು. ಓಕೆನಾ, ಮತ್ತು ಈ ಕಡೆಯಿಂದ ಇಷ್ಟೇ. ಓಕೆನಾ, ಇಲ್ಲಿ ಡಾಟ್ ಪಾಯಿಂಟು. ಇದನ್ನು ಈ ರೀತಿ ಇಟ್ಕೊಳ್ಳಿ. ಈಗ ಮಧ್ಯೆ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಇದು ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಇಲ್ಲಿಂದ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದು ಈ ರೀತಿ ಆಯಿತು. ಓಕೆನಾ, ಈಗ ಇದು ಆಯಿತು. ಇದನ್ನು ತೆಗಿತೀನಿ, ಜಾಯಿಂಟಿಂಗ್ ಬರಲ್ಲ. ಇದಕ್ಕೇನಿಲ್ಲ, 80 ಸೆಂಟಿಮೀಟ್ರ್ 90 ತಗೊಂಡು ಮರ್ತ್ಬಿಟ್ಟು ನಾನು ಮಾಮೂಲಿ ತರುವಂಗೆ ತಂದುಬಿಟ್ಟಿದ್ದೀನಿ. ಓಕೆನಾ, ಈಗ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ಗೆ. ಇವಾಗ ಇದು ಬಂದ್ಬಿಟ್ಟು ಸ್ಲೀವ್ಸ್ ಬಂದ್ಬಿಟ್ಟು 4 ಇಂಚ್ ಸಾಕು ಅಂತ ಹೇಳಿದ್ದಾರೆ. ಓಕೆನಾ, 4 ಇಂಚು. ಇಲ್ಲಿ ಇದು ಸ್ಟಿಚಿಂಗ್ಗೆ ಅರ್ಧ ಇಂಚು. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ನ ಸುತ್ತಳತೆ ಬಂದ್ಬಿಟ್ಟು 12.5 ಇದೆ. ಓಕೆನಾ, 12.5ನೇ ಈ ಥರ 2 ಭಾಗ ಮಾಡಿದ್ರೆ ನಮಗೆ 6.25 ಬರುತ್ತೆ. ಇಲ್ಲಿ 6.25. ಇಲ್ಲಿಂದ ಇಲ್ಲಿಗೆ ಒಂದು 3 ಇಂಚ್ ತಗೊಳ್ಳೋಣ, 3 ಇಂಚ್ ತಗೊಳ್ಳೋಣ. ಇಲ್ಲಿಂದ 6.25, ಇಲ್ಲಿಂದ 7.25 ಈಗ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿಂದ ಈ ರೀತಿ ಶೇಪ್ ಕೊಡ್ತೀನಿ, ನೋಡೋಣ. ಇದು ನಮಗೆ ಕರೆಕ್ಟಾಗಿತ್ತು ಅಂದರೆ ಇರಲಿ, ಕಮ್ಮಿ ಆಯಿತು ಅಂದರೆ ನಾವು ಹೆಚ್ಚು ಕಡಿಮೆ ಮಾಡಬೇಕು. ಓಕೆನಾ, ಇದಕ್ಕೆ ಏನಿದೆ, ಇದು ಕರೆಕ್ಟಾಗಿ ಬಂತು ಅಂದರೆ ಏನು ತೊಂದರೆ ಇಲ್ಲ, ಇಲ್ಲ ಅಂದರೆ ನಾವು ಮೇಲೆ ಕೆಳಗೆ ಎಕ್ಸ್ಪೆಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ,
ಇವಾಗ ಇದಿಲ್ಲೂ ಇನ್ನೂ ಪಕ್ಕಕ್ಕೆ ಹೋಯ್ತಲ್ವ, ಅವಾಗ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಕೆಳಗಡೆ ತೊಗೊಳ್ಳಿ. ಓಕೆನಾ, ಒಂದು ಅರ್ಧ ಇಂಚು ಈ ರೀತಿ ಕೆಳಗಡೆ ತೊಗೊಳ್ಳಿ. ಅವಾಗೇನಾಗುತ್ತೆ, ಇದಿನ್ನೂ ಕೆಳಗಡೆ ಹೋಗುತ್ತೆ. ಓಕೆನಾ, ಅವಾಗ ಇಲ್ಲಿ ಬಂದರೆ ಈ ಥರ ಬರುತ್ತೆ. ಓಕೆನಾ, ಇನ್ನು ಆ ಕಡೆ ಹೋಗ್ಬಿಟ್ರೆ ಕಷ್ಟ. ಅವಾಗೇನಾಗುತ್ತೆ, ಈ ರೀತಿ ತೊಗೊಂಡು ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ, ಈಗ ಮತ್ತೆ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಈ ಕಡೆ ಸ್ಟಿಚಿಂಗ್ ಬಿಟ್ಟು ತೊಗೊಳ್ಳಿ. ನೋಡಿ, ಇವಾಗ ಕರೆಕ್ಟಾಗಿ ಬಂತು. ಓಕೆನಾ, ಈ ರೀತಿ ಕರೆಕ್ಟಾಗಿ ಬಂತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಇಲ್ಲಿಂದ ಮಾಮೂಲಿ 2 ಇಂಚು ಈ ರೀತಿ ಇದು ಆ್ಯಕ್ಚುಲಿ ಮೆಗಾ ಸ್ಲೀವ್ಸ್ ಥರ ಬರುತ್ತೆ, ಬರೀ 4 ಇಂಚ್ ಏರ್ಸ್ಕೊತಾ ಇದ್ದಾರೆ. ನೋಡಿ, ಸ್ಕೇಲ್ ಇಲ್ದಾದ್ರೆ ಈ ಥರ ಕಟ್ ಮಾಡ್ಕೊಬೋದು. ಓಕೆನಾ, ಇಲ್ಲಿ ನ್ಯಾಚ್ ಹಾಕೊಳ್ಳಿ, ಮತ್ತು ಇಲ್ಲೂ ನ್ಯಾಚ್ ಹಾಕೊಳ್ಳಿ. ಓಕೆನಾ, ಇಷ್ಟೇ ಇದು ಸ್ಲೀವ್ಸ್ ಕಟಿಂಗ್. ಓಕೆನಾ, ಇವಾಗ ಬಟ್ಟೆ ಇಲ್ಲಿ ಇದಕ್ಕೆ ಅಂಟಿಸ್ಕೊಂಡು ಮಾಡಿಬಿಟ್ಟಿದ್ದಾರೆ ಡಿಸೈನು, ಹಾಗಾಗಿ ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಇದು ಹೇಗಿದೆ ಹಾಗೇನೆ ಸ್ಟಿಚ್ ಮಾಡಿ ಈ ಎಕ್ಸ್ಟ್ರಾ ಬಟ್ಟೆ ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಜಾಯಿಂಟಿಂಗ್ ಬರುತ್ತೆ 2 ಕಡೆ. ಓಕೆನಾ, ಓಕೆ, ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ. ಮತ್ತು ಈ ಕಡೆಯಿಂದ ತೊಗೊಂಡು ಏನು ಬಾರ್ಡ್ರ್ ಏನಿಲ್ಲ, ಹಾಗೇನೆ ಇದು ಸೀರೆ ಈ ಥರ ಇದೆ. ಸ್ವಲ್ಪ ಪೀಸು ಅದು ಕ್ರಾಸ್ ಆಗಿತ್ತಲ್ಲ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಬಟ್ಟೆ ಸಾಕಾಗಿಲ್ಲ ಅಂದರೆ ಬೆಲ್ಟ್ಗಾದರೂ ಯೂಸ್ ಮಾಡ್ಬೋದಲ್ಲ ಅಂತ ಕಟ್ ಮಾಡ್ಕೊಂಡಿರೋದು. ಇಲ್ಲ ಸೀರೆ ಹೋಗ್ಬಿಟ್ರೆ ನಮ್ಗೆ ಬಟ್ಟೆ ಸಾಕಾಗಲ್ಲ. ನೋಡಿ, ಇಲ್ಲಿಗೆ ಬಂತು, ಇವಾಗ ಇಲ್ಲಿಗೆ ಬರುತ್ತೆ. ನೀವು ಒಂದು ಕಡೆ ಹೇಳಿದ್ರೆ ಒಂದು ಕಡೆ ಹೋಗುತ್ತೆ. ಇದು ತುಂಬಾ ಒಂಥರ ಇದು ಹೊಲಿಯೋಕ್ಕಂತೂ ತುಂಬ ಸ್ವಲ್ಪ ರಿಸ್ಕಿನೇ. ನೋಡಿ, ಈ ರೀತಿ ಇದೆ. ಈ ರೀತಿ ಬರುತ್ತೆ. ತೋರಿಸ್ತೀನಿ ನಿಮಗೆ, ಆದಮೇಲೆ ತೆಗಿತೀನಿ. ಈ ರೀತಿ ಮಾಡ್ಕೊಳ್ಳೋಣ. ಓಕೆನಾ, ನೋಡಿ, ಈ ಕಡೆ ನಮಗೆ ಬಟ್ಟೆ ಜಾಸ್ತಿ ಸಿಕ್ತು. ಇವಾಗ ಆರಾಮಾಗಿ ಇಟ್ಕೊಂಡು ಬೆಲ್ಟ್ಗೆ ಟ್ಯಾಗ್ಗೆ ಎಲ್ಲ ಸಿಗುತ್ತೆ ಬಟ್ಟೆ, ತೊಂದರೆ ಏನಿಲ್ಲ. ಓಕೆನಾ, ನಿಮ್ಗೆ ಏನಾದರೂ ಅದು ಆಯಿತು ಅಂದರೆ ಈ ಥರ ತೊಗೋಬೋದು. ನೋಡಿ, ಈ ಥರ ಬಟ್ಟೆ ನಿಮ್ಗೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ತೊಗೋಬೋದು. ಅಡ್ಜಸ್ಟ್ ಆಗೋಲ್ಲ, ಇಲ್ಲೇ ಮಾಡ್ಕೊತೀನಿ. ಓಕೆನಾ, ನೋಡಿ, ಈ ರೀತಿನೇ ತೊಗೊಳ್ಳೋಣ, ತೊಂದರೆ ಏನಿಲ್ಲ. ಅಲ್ವಾ, ಈ ಥರ ನೋಡಿಕೊಂಡು ನಮಗೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ, ಓಕೆ, ಇಷ್ಟೇ. ಟ್ಯಾಗ್ಗೆ ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದೆ. ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆಲ್ಲ ಯೂಸ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ಬಂತು. ಇವಾಗ ಇದನ್ನು ತೆಗೆದುಬಿಡೋದು. ಬೆಲ್ಟ್ ಏನಿಲ್ವಲ್ಲ ಇದಕ್ಕೆ ಸ್ಟಿಚಿಂಗ್ ಬೇಗನೆ ಸ್ಟಿಚ್ ಮಾಡಿ